ಗಾಡಿನ ಡ್ರೈವರ್ ಕೊಡೋಕ್ಕಿಂತ ಮುಂಚೆ ಆ ಹುಡುಗನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಇಲ್ಲ ಅಂದರೆ ಯಾಕಂದರೆ ನನ್ನ ಗಾಡಿನ ಟಚ್ ಆಗಿ 1.5 ತಿಂಗಳಾಯಿತು ಇದನ್ನು ರೆಡಿ ಮಾಡಿಸ್ಕೊಳ್ಳೋಕ್ಕೆ. ಆ್ಯಂಡ್ ಅದನ್ನು ಅಷ್ಟೇ ಕರೆಕ್ಟಾಗಿ ಮಾಡಿಸಿರಲಿಲ್ಲ, ಎಲ್ಲ ಲೋಕಲ್ ಹಾಕ್ಬಿಟ್ಟಿದ್ದ. ಸೊ ಸಸ್ಪೆನ್ಷನು ಹೋಗಿತ್ತು. ಹಾಗಾಗಿ ನಮ್ಮನೆ ನಿಯರಲ್ಲೇ ಇದ್ದಿದ್ದ ಹೊಸಕೆರಳ್ಳಿ ಕ್ರಾಸ್ ಹತ್ರ ಬಂದಿದ್ದಕ್ಕೆ ಸೆಕೆಂಡ್ಸಲ್ಲೇ ಇದ್ರೂ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಅಂದರೆ ರಿಪೇರಿ ಮಾಡಿರ್ತಾರೆ ಇವ್ರ ಹತ್ರ. ಸ್ಪೇಸರ್ ಆಗಿರ್ಬೋದು ಆ್ಯಂಡ್ ಸಸ್ಪೆನ್ಷನ್ ಕೆಲಸ ಆಗಿರ್ಬೋದು ಎಲ್ಲ ಗಾಡಿದು ಸಿಗುತ್ತೆ. ಆ್ಯಂಡ್ ರೇಡಿಯೇಟರ್ ಆಗಿರ್ಬೋದು ಇದೆಲ್ಲ ಇರುತ್ತೆ. ಆ್ಯಂಡ್ ಇವ್ರ ಕೆಲಸದ ಬಗ್ಗೆ ಅಂತೂ ಸೀರಿಯಸ್ಲಿ ನಂಗೆ ತುಂಬ ಖುಷಿ ಆಯಿತು. ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗೋಗುತ್ತೆ. ಮತ್ತೆ ಇವ್ರ ಹತ್ರ ಏನೇನೆಲ್ಲ ಗ್ಯಾರಂಟಿ ಇದೆ ಕೇಳುವ ಅನ್ನೋಷ್ಟರಲ್ಲಿ ಅದು ಗ್ಯಾರಂಟಿ ಇಲ್ಲ, ವಾರಂಟಿ. ವಾರಂಟಿ ಅಂದರೆ ಯಾವ ರೀತಿಗಿರುತ್ತೆ? 6 months ಗ್ಯಾರಂಟಿ. ವಾರಂಟಿ ಇಲ್ಲ, ಗ್ಯಾರಂಟಿ. ಇದು ಪಾರ್ಟ್ಸ್ ರಿಪ್ಲೇಸ್ಮೆಂಟ್ ಇದೆ, ಚೆಕ್ ಮಾಡಿ ಕೊಡ್ತೀನಿ. ಓಕೆ, ಚೆಕ್ ಮಾಡಿಬಿಟ್ಟು ನಮ್ಮ ಫಾಲ್ಟ್ ಇದೆ ಬೇರೆ ಹಾಕ್ಕೊಡ್ತೀನಿ. ಓಕೆ, ಅಂದರೆ ಫಾಲ್ಟ್ ಅಂದರೆ ಏನು? ಅಂದರೆ ಆಯಿಲ್ ಲೀಕ್ ಆಗೋದು, ಆಯಿಲ್ ಲೀಕೇಜ್ ಆಗೋದು, ಹಾಂ, ಅದು ಸಮಸ್ಯೆ ಇದ್ರೆ ಮಾಡ್ಕೊಡ್ತೀನಿ. ಓಕೆ. ಸ್ಟೇರಿಂಗ್ ಬಾಕ್ಸು ಸಿಗುತ್ತೆ ನಿಮ್ಮ ಹತ್ರ? ಡ್ರೈ ಶಾಫ್ಟ್ ಸಿಗುತ್ತೆ. ಸ್ಟೇರಿಂಗ್ ಬಾಕ್ಸು, ಡ್ರೈ ಶಾಫ್ಟು, ರೇಡಿಯೇಟರ್ ಸರ್ವಿಸು ಎಲ್ಲ ಆಗುತ್ತೆ ನಮ್ಮ ಹತ್ರ. ಅಂದರೆ ಒಂದು ಶಾಕ್ ಅಬ್ಸರ್ವ್ಗಿಂತ ಬಂದರೆ ಬೇರೆ ಫಾಲ್ಟ್ ಇತ್ತು ಅಂದರೆ ಅಲ್ಲಿ ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀರಾ? ಸಸ್ಪೆನ್ಸ್ ಏನಿದ್ರೆ ಮಾಡ್ಕೊಡ್ತೀನಿ ನಾನು. ಓಕೆ, ಆಯಿತು. ಆಮೇಲೆ ಸಿಟಿ ಇರೋರಿಗೆಲ್ಲ ಗೊತ್ತು. ಸೊ ಸ್ಪೇಸರ್ ಇಲ್ಲ ಅಂದರೆ ಗಾಡಿ ಓಡ್ಸೋಕ್ಕೆ ಆಗಲ್ಲ, ಯಾಕಂದರೆ ಎಲ್ಲ ಕಡೆ ಗ್ರೌಂಡ್ ಕ್ಲಿಯರೆನ್ಸ್ ಟಚ್ ಆಗುತ್ತೆ. ನನ್ನ ಸ್ಪೇಸರ್ ರಬ್ಬರ್ ಹಾಕ್ಸಿದೆ ಹೋದ್ಸಲಿ, ಅದಕ್ಕೆ ಈ ಸಲ ಮೆಟಲ್ ಹಾಕ್ಸ್ಬಿಡೋಣ ಅಂದ್ಬಿಟ್ಟು ಕೇಳಿದ್ದಕ್ಕೆ ಅವರು ಕ್ಲೀನಾಗಿ ಅದನ್ನೆಲ್ಲ ತೊಳ್ಕೊಂಡು ಅದಾದಮೇಲೆ ರಬ್ಬರ್ನ ಮೇಲ್ಗಡೆ ಕೆಳಗಡೆ ಇಟ್ಬಿಟ್ಟು ಸೌಂಡ್ ಬರ್ದಂಗೆ ಮಾಡಿದ್ರು. ಗಾಡಿ ಇಷ್ಟೇ ಹೈಟ್ ಇದ್ಬಿಟ್ಟಿದ್ರಂತೂ ಯಾವ ಬೆಟ್ಟನ್ನು ಬಿಡ್ತಾ ಇರಲಿಲ್ಲ, ಯಾವ ಗುಡ್ಡನ್ನು ಬಿಡ್ತಾ ಇರಲಿಲ್ಲ, ನಾವೇ ಹತ್ತಿಸ್ಕೊಂಡು ಹೊರಟೋಗ್ತಿದ್ದು. ನೀನು ಸಾಮಾನ್ಯದೋನಲ್ಲಣ್ಣ. ಇವ್ರ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದರೆ ಹೊಸಕೆರಳ್ಳಿ ಕ್ರಾಸ್ಗಿಂತ ಸ್ವಲ್ಪ ಡೌನ್ ಬಂದರೆ ಸೀತಾ ಸರ್ಕಲ್ನಿಂದ ಡೌನು, ಹೊಸಕೆರಳ್ಳಿ ಕಡೆಯಿಂದ ಡೌನು ಮಧ್ಯದಲ್ಲಿದೆ. ಆ್ಯಂಡ್ ಈ ರೋಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಸೀರಿಯಸ್ಲಿ ಬೆಸ್ಟ್ ಪ್ರೈಸ್ ಅನ್ನಿಸ್ತು. ಆ್ಯಂಡ್ 6 months ವಾರಂಟಿ ಸ್ವಂತದಲ್ಲೇ ಕೊಡಲ್ಲ. ಸ್ಪೇಸರ್ ಹಾಕಿದ್ಮೇಲೆ ಈ ಲೆವೆಲಿಗೆ ಹೈಟ್ ಬಂತು.